ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬೋದಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಇದನ್ನ ಅದ್ದೂರಿಯಾಗಿ ಸಂಭ್ರಮಿಸುವುದಕ್ಕೆ ಸಿಎಂ ಪಡೆ ಭಾರೀ ಸಿದ್ಧತೆಯನ್ನ ನಡೆಸ್ತಾ ಇದೆ. ಆದರೆ ಈ ಸಮಾವೇಶಕ್ಕೆ ಅಡ್ಡಗಾಲು ಹಾಕೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಯಾರವರು ನೋಡಿ. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ಶಕ್ತಿ ಪ್ರದರ್ಶನಕ್ಕೆ ತಟ್ಟುತ್ತಾ ಸಾರಿಗೆ ಮುಷ್ಕರದ ಬಿಸಿ. ಮೇ 20ರಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿದೆ. ಇದನ್ನು ಸಂಭ್ರಮಿಸಲು ಸಿದ್ದರಾಮಯ್ಯ ಟೀಮ್ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಭರದಿಂದ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಅಲ್ಲದೆ ಮೇ 20ರಂದು ನಡೆಯಬೇಕಾಗಿದ್ದಂತಹ ಸಮಾವೇಶವನ್ನ ಸರ್ಕಾರ ಹಿಂದೂಡಿಕೆ ಮಾಡಿದೆ. ಮೇ 20ರ ಬದಲು ಮೇ 19ರಂದೇ ಸಾಧನಾ ಸಮಾವೇಶ ನಡೆಸಲು ತೀರ್ಮಾನಿಸಿದೆ. ಸಾಧನಾ ಸಮಾವೇಶ ಹಿಂದೂಡಲು ಕಾರಣ ಸಾರಿಗೆ ನೌಕರರ ಮುಷ್ಕರ. ಮೇ 20ರಂದೇ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇದರಿಂದ ಸಾಧನಾ ಸಮಾವೇಶಕ್ಕೆ ತೊಂದರೆ ಆಗುತ್ತೆ ಅಂತ 1 ದಿನ ಮುಂಚಿತವಾಗಿ ಸಾಧನಾ ಸಮಾವೇಶ ಮಾಡಲು ಸರ್ಕಾರ ನಿರ್ಧರಿಸಿದೆ. ಆದರೆ ಸಾರಿಗೆ ನೌಕರರು ಮೇ 19ರಂದೇ ಸಾಧನಾ ಸಮಾವೇಶದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದಾಗಿ ತಿಳಿಸಿದ್ದಾರೆ. ಅಧಿಕಾರಿಗಳನ್ನು ಕೂಡ ಈ ಒಂದು ಸಮಾವೇಶದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಆದ್ರಿಂದ ಬಂಧುಗಳೇ, ತಾವು ಮಾಡಬೇಕಾದೇನಿಲ್ಲ. ನಾವೇನು ದೊಡ್ಡ ಪ್ರದರ್ಶನ ಮೆರವಣಿಗೆ ಏನು ಮಾಡ್ತಾ ಇಲ್ಲ. 19ನೇ ತಾರೀಕು ಬಾವುಟ ತೋರಿಸಿ ಬಂದ್ಬಿಡ್ತೀವಿ. ಅವತ್ತು ಸಾಯಂಕಾಲದಿಂದ ಬಸ್ಗಳು ಇರ್ತವೆ. ಆದ್ರೆ ತಾವು ಮಾಡಬೇಕಾದ್ದು ಸುಮ್ಮನೆ ಮನೆ ಒಳಗಡೆ ಟಿವಿ ನೋಡ್ತಾ ಕೂತ್ಕೊಳ್ರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮ್ ಡಿಪೋ ಮ್ಯಾನೇಜರ್ ರಜೆ ಕೊಡ್ತಾನೋ, ರಜೆ ಸ್ಯಾಂಕ್ಷನ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಹಾಲಿಡೇಯನ್ನ ಎಂಜಾಯ್ ಮಾಡಿ ಹೋರಾಟವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಸಾಧನಾ ಸಮಾವೇಶಕ್ಕೆ ಡಿಸಿಎಂ ಡಿಕೆಶಿಗೆ ಆಹ್ವಾನ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದ್ದು ಪ್ರಮುಖರನ್ನ ಭೇಟಿಯಾಗಿ ಪರಮೇಶ್ವರ್ ಆಹ್ವಾನಿಸಿದ್ದಾರೆ. ಅಂತೆಯೇ ಡಿಸಿಎಂ ಡಿಕೆಶಿ ಡಿಕೆ ಸುರೇಶ್ಗೆ ಖುದ್ದು ಪರಮೇಶ್ವರ್ ಭೇಟಿ ಮಾಡಿ ಸಾಧನಾ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಸದ್ಯ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ವಿವಿಧ ಯೋಜನೆಗಳ ಫಲಾನುಭವಿಗಳನ್ನು ಕರೆತರಲು 2500ಕ್ಕೂ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಬಸ್ ಮುಷ್ಕರ ಆರಂಭವಾದರೆ ಸಮಾವೇಶಕ್ಕೆ ಜನರು ಬರಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಮೇ 20ರ ಬದಲು ಮೇ 19ಕ್ಕೆ ಸಮಾವೇಶ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬೋದಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಇದನ್ನ ಅದ್ದೂರಿಯಾಗಿ ಸಂಭ್ರಮಿಸುವುದಕ್ಕೆ ಸಿಎಂ ಪಡೆ ಭಾರೀ ಸಿದ್ಧತೆಯನ್ನ ನಡೆಸ್ತಾ ಇದೆ. ಆದರೆ ಈ ಸಮಾವೇಶಕ್ಕೆ ಅಡ್ಡಗಾಲು ಹಾಕೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಯಾರವರು ನೋಡಿ. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ಶಕ್ತಿ ಪ್ರದರ್ಶನಕ್ಕೆ ತಟ್ಟುತ್ತಾ ಸಾರಿಗೆ ಮುಷ್ಕರದ ಬಿಸಿ. ಮೇ 20ರಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿದೆ. ಇದನ್ನು ಸಂಭ್ರಮಿಸಲು ಸಿದ್ದರಾಮಯ್ಯ ಟೀಮ್ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಭರದಿಂದ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಅಲ್ಲದೆ ಮೇ 20ರಂದು ನಡೆಯಬೇಕಾಗಿದ್ದಂತಹ ಸಮಾವೇಶವನ್ನ ಸರ್ಕಾರ ಹಿಂದೂಡಿಕೆ ಮಾಡಿದೆ. ಮೇ 20ರ ಬದಲು ಮೇ 19ರಂದೇ ಸಾಧನಾ ಸಮಾವೇಶ ನಡೆಸಲು ತೀರ್ಮಾನಿಸಿದೆ. ಸಾಧನಾ ಸಮಾವೇಶ ಹಿಂದೂಡಲು ಕಾರಣ ಸಾರಿಗೆ ನೌಕರರ ಮುಷ್ಕರ. ಮೇ 20ರಂದೇ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇದರಿಂದ ಸಾಧನಾ ಸಮಾವೇಶಕ್ಕೆ ತೊಂದರೆ ಆಗುತ್ತೆ ಅಂತ 1 ದಿನ ಮುಂಚಿತವಾಗಿ ಸಾಧನಾ ಸಮಾವೇಶ ಮಾಡಲು ಸರ್ಕಾರ ನಿರ್ಧರಿಸಿದೆ. ಆದರೆ ಸಾರಿಗೆ ನೌಕರರು ಮೇ 19ರಂದೇ ಸಾಧನಾ ಸಮಾವೇಶದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದಾಗಿ ತಿಳಿಸಿದ್ದಾರೆ. ಅಧಿಕಾರಿಗಳನ್ನು ಕೂಡ ಈ ಒಂದು ಸಮಾವೇಶದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಆದ್ರಿಂದ ಬಂಧುಗಳೇ, ತಾವು ಮಾಡಬೇಕಾದೇನಿಲ್ಲ. ನಾವೇನು ದೊಡ್ಡ ಪ್ರದರ್ಶನ ಮೆರವಣಿಗೆ ಏನು ಮಾಡ್ತಾ ಇಲ್ಲ. 19ನೇ ತಾರೀಕು ಬಾವುಟ ತೋರಿಸಿ ಬಂದ್ಬಿಡ್ತೀವಿ. ಅವತ್ತು ಸಾಯಂಕಾಲದಿಂದ ಬಸ್ಗಳು ಇರ್ತವೆ. ಆದ್ರೆ ತಾವು ಮಾಡಬೇಕಾದ್ದು ಸುಮ್ಮನೆ ಮನೆ ಒಳಗಡೆ ಟಿವಿ ನೋಡ್ತಾ ಕೂತ್ಕೊಳ್ರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮ್ ಡಿಪೋ ಮ್ಯಾನೇಜರ್ ರಜೆ ಕೊಡ್ತಾನೋ, ರಜೆ ಸ್ಯಾಂಕ್ಷನ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಹಾಲಿಡೇಯನ್ನ ಎಂಜಾಯ್ ಮಾಡಿ ಹೋರಾಟವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು
ಸಾಧನಾ ಸಮಾವೇಶಕ್ಕೆ ಡಿಸಿಎಂ ಡಿಕೆಶಿಗೆ ಆಹ್ವಾನ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದ್ದು ಪ್ರಮುಖರನ್ನ ಭೇಟಿಯಾಗಿ ಪರಮೇಶ್ವರ್ ಆಹ್ವಾನಿಸಿದ್ದಾರೆ. ಅಂತೆಯೇ ಡಿಸಿಎಂ ಡಿಕೆಶಿ ಡಿಕೆ ಸುರೇಶ್ಗೆ ಖುದ್ದು ಪರಮೇಶ್ವರ್ ಭೇಟಿ ಮಾಡಿ ಸಾಧನಾ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಸದ್ಯ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ವಿವಿಧ ಯೋಜನೆಗಳ ಫಲಾನುಭವಿಗಳನ್ನು ಕರೆತರಲು 2500ಕ್ಕೂ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಬಸ್ ಮುಷ್ಕರ ಆರಂಭವಾದರೆ ಸಮಾವೇಶಕ್ಕೆ ಜನರು ಬರಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಮೇ 20ರ ಬದಲು ಮೇ 19ಕ್ಕೆ ಸಮಾವೇಶ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬುವುದಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಇದನ್ನ ಅದ್ದೂರಿಯಾಗಿ ಸಂಭ್ರಮಿಸುವುದಕ್ಕೆ ಸಿಎಂ ಪಡೆ ಭಾರೀ ಸಿದ್ಧತೆಯನ್ನ ನಡೆಸ್ತಾ ಇದೆ. ಆದರೆ ಈ ಸಮಾವೇಶಕ್ಕೆ ಅಡ್ಡಗಾಲು ಹಾಕೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಯಾರವರು ನೋಡಿ. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ಶಕ್ತಿ ಪ್ರದರ್ಶನಕ್ಕೆ ತಟ್ಟುತ್ತಾ ಸಾರಿಗೆ ಮುಷ್ಕರದ ಬಿಸಿ. ಮೇ 20ರಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿದೆ. ಇದನ್ನು ಸಂಭ್ರಮಿಸಲು ಸಿದ್ದರಾಮಯ್ಯ ಟೀಮ್ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಭರದಿಂದ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಅಲ್ಲದೆ ಮೇ 20ರಂದು ನಡೆಯಬೇಕಾಗಿದ್ದಂತಹ ಸಮಾವೇಶವನ್ನ ಸರ್ಕಾರ ಹಿಂದೂಡಿಕೆ ಮಾಡಿದೆ. ಮೇ 20ರ ಬದಲು ಮೇ 19ರಂದೇ ಸಾಧನಾ ಸಮಾವೇಶ ನಡೆಸಲು ತೀರ್ಮಾನಿಸಿದೆ. ಸಾಧನಾ ಸಮಾವೇಶ ಹಿಂದೂಡಲು ಕಾರಣ ಸಾರಿಗೆ ನೌಕರರ ಮುಷ್ಕರ. ಮೇ 20ರಂದೇ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇದರಿಂದ ಸಾಧನಾ ಸಮಾವೇಶಕ್ಕೆ ತೊಂದರೆ ಆಗುತ್ತೆ ಅಂತ 1 ದಿನ ಮುಂಚಿತವಾಗಿ ಸಾಧನಾ ಸಮಾವೇಶ ಮಾಡಲು ಸರ್ಕಾರ ನಿರ್ಧರಿಸಿದೆ. ಆದರೆ ಸಾರಿಗೆ ನೌಕರರು ಮೇ 19ರಂದೇ ಸಾಧನಾ ಸಮಾವೇಶದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದಾಗಿ ತಿಳಿಸಿದ್ದಾರೆ. ಅಧಿಕಾರಿಗಳನ್ನು ಕೂಡ ಈ ಒಂದು ಸಮಾವೇಶದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಆದ್ರಿಂದ ಬಂಧುಗಳೇ, ತಾವು ಮಾಡಬೇಕಾದೇನಿಲ್ಲ. ನಾವೇನು ದೊಡ್ಡ ಪ್ರದರ್ಶನ ಮೆರವಣಿಗೆ ಏನು ಮಾಡ್ತಾ ಇಲ್ಲ. 19ನೇ ತಾರೀಕು ಬಾವುಟ ತೋರಿಸಿ ಬಂದ್ಬಿಡ್ತೀವಿ. ಅವತ್ತು ಸಾಯಂಕಾಲದಿಂದ ಬಸ್ಗಳು ಇರ್ತವೆ. ಆದ್ರೆ ತಾವು ಮಾಡಬೇಕಾದ್ದು ಸುಮ್ಮನೆ ಮನೆ ಒಳಗಡೆ ಟಿವಿ ನೋಡ್ತಾ ಕೂತ್ಕೊಳ್ರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮ್ ಡಿಪೋ ಮ್ಯಾನೇಜರ್ ರಜೆ ಕೊಡ್ತಾನೋ, ರಜೆ ಸ್ಯಾಂಕ್ಷನ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಹಾಲಿಡೇಯನ್ನ ಎಂಜಾಯ್ ಮಾಡಿ ಹೋರಾಟವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಸಾಧನಾ ಸಮಾವೇಶಕ್ಕೆ ಡಿಸಿಎಂ ಡಿಕೆಶಿಗೆ ಆಹ್ವಾನ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದ್ದು ಪ್ರಮುಖರನ್ನ ಭೇಟಿಯಾಗಿ ಪರಮೇಶ್ವರ್ ಆಹ್ವಾನಿಸಿದ್ದಾರೆ. ಅಂತೆಯೇ ಡಿಸಿಎಂ ಡಿಕೆಶಿ ಡಿಕೆ ಸುರೇಶ್ಗೆ ಖುದ್ದು ಪರಮೇಶ್ವರ್ ಭೇಟಿ ಮಾಡಿ